ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂಥದ್ದು ಅಕ್ಟೋಬರ್ 10 ಗುರುವಾರದ ಬ್ಲಾಗು. ಸ್ನೇಹಿತರೆ, ನೀವು ಓದ್ ಬ್ಲಾಗ್ನಲ್ಲಿ ನೋಡಿದ ಹಾಗೆ ಕಬ್ಬಿಣದ ಸ್ಟೇರ್ ಕೇಸನ್ನು ಹಾಕಿದ್ರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಸ್ನೇಹಿತರೆ, ಫಸ್ಟ್ ಫ್ಲೋರ್ನ ಬಾತ್ರೂಮ್ನಲ್ಲಿ ಪ್ಲಂಬಿಂಗ್ ಅವರು ಇಂಡಿಯನ್ ಟಾಯ್ಲೆಟನ್ನು ಕಟ್ತಾ ಇದ್ದಾರೆ. ಸ್ನೇಹಿತರೆ, ಒಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು, ನೀವು ವೆಸ್ಟರ್ನ್ ಟಾಯ್ಲೆಟನ್ನು ಹಾಕ್ಸಲ್ವಾ ಅಂತ. ಸ್ನೇಹಿತರೆ, ಫಸ್ಟ್ ಫ್ಲೋರ್ ಮತ್ತು ಸ್ಟೇರ್ ಕೇಸ್ ಕೆಳಗಡೆ ಇಂಡಿಯನ್ ಟಾಯ್ಲೆಟ್ ಇದೆ, ಮತ್ತು ಗ್ರೌಂಡ್ ಫ್ಲೋರ್ನ ಬಾತ್ರೂಮ್ನಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಕೂಡ ಬರುತ್ತೆ. ಸ್ನೇಹಿತರೆ, ಸ್ಟೇರ್ ಕೇಸ್ ತುಕ್ಕಿಡಿಬಾರದು ಅಂತ ಸ್ಕ್ರಬ್ಬಿಂಗ್ನ ಮಾಡಿ ಪೇಂಟಿಂಗ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಾಳೆ ಆಯುಧ ಪೂಜೆ ಇರೋದ್ರಿಂದ ನಾವು ಪೂಜೆ ಸಾಮಾನನ್ನ ತರೋದಿಕ್ಕೆ ಮೈಸೂರು ಸಿಟಿಗೆ ಹೋಗ್ತಾ ಇದ್ದೀವಿ. ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂಥದ್ದು ಅಕ್ಟೋಬರ್ 11 ಶುಕ್ರವಾರದ ಬ್ಲಾಗು. ಸ್ನೇಹಿತರೆ, ಇವತ್ತು ಆಯುಧ ಪೂಜೆ. ಎಲ್ಲರಿಗೂ ಕೂಡ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಬೆಳಿಗ್ಗೆ ಪಾರಿವಾಳ ಮತ್ತು ಪಕ್ಷಿಗಳು ಬಂದಿರ್ತವೆ. ಸೊ ಅದಕ್ಕೆ ನಾನು ಕಾಳುಗಳನ್ನ ತಗೊಂಡೋಗಿ ಇಡ್ತಾ ಇದ್ದೀನಿ. ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂಥದ್ದು ಅಕ್ಟೋಬರ್ 12 ಶನಿವಾರದ ವ್ಲಾಗು. ಸ್ನೇಹಿತರೆ, ಇವತ್ತು ವಿಜಯದಶಮಿ. ಎಲ್ಲರಿಗೂ ಕೂಡ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಫಸ್ಟ್ ಫ್ಲೋರ್ನಲ್ಲಿ ರೂಫಿಂಗ್ ಶೀಟನ್ನು ಹಾಕೋದಿಕ್ಕೆ ಕಬ್ಬಿಣದ ಆರ್ಚನ್ನು ರೆಡಿ ಮಾಡ್ಕೋತಾ ಇದ್ದಾರೆ.
ನಾಳೆಲ್ಲ ಕೆಲಸ ಮುಗಿಸ್ಬಿಟ್ರೆ ಗೇಟ್ ಹಾಕ್ತಿ ಬಿಡು. ಗೇಟ್ ಇವಾಗ ಫಿಟ್ ಮಾಡ್ಬಿಟ್ಟು ಟೈಲ್ ಇಲ್ಲ ಆಗಲ್ಲ. ಗೇಟ್ ಫಿಟ್ ಮಾಡ್ಬಿಟ್ರೆ ಅದ ಆಮೇಲೆ ಏನೋ ಗಾಡ ಹೊಡೆದು ಪೈಂಟಿಂಗ್ ಆಮೇಲೆ ಮೆತ್ಬಿಟ್ಟು ಆಮೇಲೆ ಮಾಡೋದು ಎಲ್ಲ ಆಚೆ ಬಂದಿದ್ದು ಆಚೆ ಬಂದ್ಬಿಡೋ ಟೈಲ್ಸ್ ಎಲ್ಲ ಗೇಟ್ ಕೊಡ್ಸೋದು ಅವ್ರು ಗೊತ್ತಾಗಲ್ಲ. ನಾಳೆ ಫಿಟ್ ಮಾಡ್ತೀವಿ ಎಲ್ಲ ಆಗಿ ಟೈಲ್ಸ್ ಎಲ್ಲ ಫಿಟ್ಟಿಂಗ್ ಆಗಿ ಲೆವೆಲ್ ನೋಡ್ಕೊಂಡು ನಾವು ಪಿಲ್ಲ ಹೊಡಿ ಕೂಡಿಕೊಳ್ಳೋದು ಗಾರೆ ಮೆತ್ತು ಕೊಡ್ತಾನೆ ಮೇಸ್ತ್ರಿ. ಹಿಂಗೆ ಮಾತಾಡ್ತೀನಿ ನೀನು ಸುಪ್ರಭಾ ಏನು ಮುಗ್ದಾಗಿದ್ದ ಕೆಲಸ ಒಳಗೆ ಯಾಕೆ ನಡೆಯ ಹಾಂ ಮೋಟ್ರ್ ಮಾಡಿ ಹೇಳ್ತಿ ಮಾಡ್ಕೊಡ್ತೀನಿ ಬಿಡಿ. ನಾನು ಅವರು ಕಿಟಕಿದು ಕೊಟ್ಟಿಲ್ಲ, ಆಮೇಲೆ ಆಂಗ್ಲ ಹಾಕಿ ಮಾಡ್ತಿಲ್ಲ, ಅದು ಇದ್ರದ್ದು ಎಲ್ಲ ಸಪ್ರೇಟ್ ಬಿಲ್ ಹಾಕ್ಬೇಕು. ಇನ್ನೊಂದು ಮನೆ ಕಟ್ಟಲ್ಲ ಯಾರ ನೀವು ಇನ್ನೊಂದು ಮನೆ ಕಟ್ಟಿದ್ರೆ ಅವಾಗ ಏನು ಹೇಳಲ್ಲ, ಎಲ್ಲ ಗೊತ್ತಾಗ್ಬಿಡ್ತದಲ್ಲ. ಇವಾಗ ಮೊದಲ ಮನೆ ಮಾಡೋಣ, ಇವಾಗ ಸ್ವಲ್ಪ ಕಡಿಮೆ ಇರ್ತದೆ. ಎಲ್ಲ ಒಂದು ಮನೆ ಕಟ್ಟಿದ್ಮೇಲೆ ಇನ್ನೊಂದು ಮನೆ ಮಾತಾಡಲ್ಲ. ಅವ್ನು ಎಷ್ಟು ಗೊತ್ತಾ ಅಯ್ಯಪ್ಪ, ನಾ ಸೇಮ್ ವ್ಯಾಪಾರ ಬಾಡಿ ಸೇಮ್ ನಿಂತಿರಲ್ಲ ಸೀಟ್ ಹೊಡ್ತಿದ್ದೆ ನಿಂತಿದ್ರು ನನಗೆ ಎಲ್ಲ ಗೊತ್ತಿತ್ತು ನೋಡ್ತಿದ್ರೆ ಒಂದು ಕಾಲು ಬಿಟ್ಕೊಂಡು ಸೀಟ್ ಏನೋ ಕಪ್ಪ ಸೀಟ್ ಆಯ್ತು ಎಷ್ಟು. ಸ್ನೇಹಿತರೆ ತುಂಬಾನೇ ಮೋಡದ ವಾತಾವರಣ ಇದೆ. ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂಥದ್ದು ಅಕ್ಟೋಬರ್ 13 ಭಾನುವಾರದ ಬ್ಲಾಗು. ಸ್ನೇಹಿತರೆ, ಕಬ್ಬಿಣದ ವೆಲ್ಡಿಂಗ್ನವರು ಬೆಳಿಗ್ಗೆನೆ ಬಂದು ಫಸ್ಟ್ ಫ್ಲೋರ್ಗೆ ರೂಫಿಂಗ್ ಶೀಟನ್ನು ಹಾಕೋದಿಕ್ಕೆ ಕಬ್ಬಿಣದ ಆರ್ಚನ್ನು ರೆಡಿ ಮಾಡ್ಕೋತಾ ಇದ್ದಾರೆ. ಓಟ್ರ ಹೋಗಿದ್ದಾರೆ ಅಣ್ಣ ಯೂಟ್ಯೂಬರ್ ಬಾ, ಯೂಟ್ಯೂಬರ್ ಬೇಡ ಗಡಿಕಿಲ್ಲ बीच में बदल लगे कोई कोई चीज ले केवल छोड़ा इसको समझ ले, वो ये कर ले बेटा, वीडियो में देता नहीं भाई इसके पिंची के लेवल पर कुछ नहीं यार इसी करना यार क्या है हमारा बिल्डिंग का ऑफिसर यहाँ दिख रहा है। हाँ देखिए शिफ्ट करने लेकिन बिल्डिंग में नाम चलो ಸ್ನೇಹಿತರೆ, ಕಬ್ಬಿಣದ ಆರ್ಚ್ ತುಂಬಾನೇ ಚೆನ್ನಾಗಿ ಬಂತು. ನೋಡ್ದ ಕಂಡಿಡ್ದ ನಮ್ಮ ಹೀರೋ ಭಾಳ ಕಷ್ಟ ಬಿದ್ದಾನೆ, ಪೈಪ್ ಮೇಲೆ ನಿಂತ್ಕೊಂಡು ರೆಡಿ ಮಾಡಿ ಅಂತ ಹೇಳ್ತೀನಿ ಆಯಿತಾ.
ಸ್ನೇಹಿತರೆ, ಇಷ್ಟ ಆಗಿತ್ತು 4 ದಿನದ ಒಂದು ವ್ಲಾಗು. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಯಾರ್ಯಾರು ವಿಡಿಯೋನ ನೋಡಿದ್ದೀರಾ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಮತ್ತು ಯಾರು ಕೂಡ ಲೈಕೇ ಮಾಡ್ತಾ ಇಲ್ಲ, ಆದಷ್ಟು ವಿಡಿಯೋ ನೋಡೋರು ಲೈಕ್ ಕೂಡ ಮಾಡಿ. ಮತ್ತು ಏನೇ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಅನಿಸಿಕೆ ಏನೇ ಆಗಿದ್ರು ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.